ಆತ್ಮೀಯರೇ ನಮಸ್ಕಾರ. ಮಿತ್ರರೇ, ಡಿ.ಕೆ. ಶಿವಕುಮಾರ್ ದೆಹಲಿ ಯಾತ್ರೆ, ಸಿಎಂ ಸಿದ್ದರಾಮಯ್ಯನವರು ಫುಲ್ ಗರಂ. ಯಾಕೆ? ಇದು ಬಹಳ ಗಂಭೀರವಾದ ವಿಚಾರ. ಇದನ್ನ ತಿಳಿಸ್ಲಿಕ್ಕೆ ಅಂತ ನಾನು ಬಂದಿದ್ದೇನೆ. ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು. ವೆಲ್ಕಮ್ ಟು ಪ್ರಜಾಕೀಯ ಯೂಟ್ಯೂಬ್ ಚಾನಲ್. ಮಿತ್ರರೇ, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ವಿಡಿಯೋವನ್ನು ಕಂಪ್ಲೀಟ್ ನೋಡಿ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ. ನೇರವಾಗಿ ವಿಚಾರಕ್ಕೆ ಬರೋಣ. ಕರ್ನಾಟಕ ರಾಜ್ಯದಲ್ಲಿ, ಅದು ಎಸ್ಪೆಷಲಿ ಇನ್ ಕೇಸ್ ಆಫ್ ಕಾಂಗ್ರೆಸ್ ಪಕ್ಷದಲ್ಲಿ, ಕುರ್ಚಿ ಗಲಾಟೆ ಅನ್ನೋದು ಈಗ ಒಂದು ಕ್ಲೈಮ್ಯಾಕ್ಸ್ ಅಂತ ಬಂದಿದೆ. ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಈ ಒಳ ಒಪ್ಪಂದದ ಅಧಿಕಾರ ಹಂಚಿಕೆಯ ಪ್ರಹಸನ ಅಂತಿಮ ಹಂತಕ್ಕೆ, ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಡಿ.ಕೆ. ಶಿವಕುಮಾರ್ ಅವರು ಈ ಬೆಳಿಗ್ಗೆ 9:30ಕ್ಕೆ ದೆಹಲಿ ಪ್ರಯಾಣ ಬೆಳೆಸಿದರು. ದೆಹಲಿಯಲ್ಲಿ ಸಾಯಂಕಾಲ 5:30ಕ್ಕೆ ಪ್ರಿಯಾಂಕಾ ಗಾಂಧಿಯವರೊಟ್ಟಿಗೆ ಅಸ್ಸಾಂ ರಾಜ್ಯದ ಚುನಾವಣಾ ವಿಚಾರವಾಗಿ ಒಂದು ಮೀಟಿಂಗ್ ಇದೆ. ಇದು ನಿಜವಾದ ಮೀಟಿಂಗು. ಆದರೆ ಇದರ ಒಳಗಡೆ ಇರುವ ಮೀಟಿಂಗ್ಗಳು ಏನಪ್ಪ ಅಂತಂದರೆ, ಡಿ.ಕೆ. ಶಿವಕುಮಾರ್ ಅವರ ಮಹದಾಸೆ ಏನಪ್ಪ ಅಂದರೆ ಮುಖ್ಯಮಂತ್ರಿ ಆಗಬೇಕು. ಮುಖ್ಯಮಂತ್ರಿ ಆಗೋದು ಅದಕ್ಕೊಂದು ಕ್ಲಾರಿಟಿ ಬೇಕು. ಕ್ಲಾರಿಟಿ ಯಾವಾಗ ಬೇಕಪ್ಪ ಅಂದರೆ ಬಜೆಟ್ ಮಂಡನೆಗಿಂತ ಮುಂಚೆ ಬೇಕು. ಬಜೆಟ್ ಮಂಡನೆಗೋಸ್ಕರನೇ ಅವರು ಕಾಯ್ತಾ ಇದ್ರು. ಈಗ ಬಜೆಟ್ ಮಂಡನೆಗಾಗಿ ಅದಕ್ಕಿಂತ ಮುಂಚೆ ಕ್ಲಾರಿಟಿ ಬೇಕು. ಅದಕ್ಕೋಸ್ಕರ ಅವರು ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಬಹುದು, ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಬಹುದು. ಅದೇ ರೀತಿ ನ್ಯಾಷನಲ್ ಅಧ್ಯಕ್ಷರಾದಂತಹ AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನು ಭೇಟಿ ಮಾಡಬಹುದು. ಮಾಡೋ ವಿಚಾರ ಏನಪ್ಪ ಅಂತಂದ್ರೆ ಕುರ್ಚಿ ಕಾಳಗನೆ. ಆದರೆ ಇವತ್ತು ಹೋಗಿರೋದು, ಅವರು ಪತ್ರಿಕೆ ಮುಂದೆ ಹೇಳಿದ್ದಪ್ಪ ಏನಪ್ಪ ಅಂದರೆ, ಅಸ್ಸಾಂ ಚುನಾವಣೆ ಬಗ್ಗೆ ನನಗೆ ಉಸ್ತುವಾರಿ ಇದೆ, ಹಾಗಾಗಿ ಪ್ರಿಯಾಂಕಾ ಗಾಂಧಿ ಅವರೊಟ್ಟಿಗೆ 5:30ಕ್ಕೆ ಒಂದು ಮೀಟಿಂಗ್ ಇದೆ, ಹಾಗಾಗಿ ಹೋಗ್ತಾ ಇದ್ದೀನಿ. ನಾಳೆನೂ ಉಳ್ಕೊಂತೀರಾ ಸರ್? ಹೌದು, ನಾಳೆ ರಾಜಕಾರಣ ಮಾಡ್ಬೇಕು. ನಾನು ಡೆಲ್ಲಿಗೆ ಹೋಗ್ತಿರೋದೇ ರಾಜಕಾರಣ ಮಾಡೋದಕ್ಕೆ. ರಾಜ್ಯದ ನೀರಾವರಿ ಬಗ್ಗೆ ಅಡ್ವೊಕೇಟ್ ಜನರಲ್ ಒಟ್ಟಿಗೆ ಮಾತಾಡಬೇಕು, ಅಡ್ವೊಕೇಟ್ಸ್ ಜೊತೆ ಮಾತಾಡಬೇಕು, ಹಾಗೆ ನೀರಾವರಿ ಸಚಿವರೊಟ್ಟಿಗೆ ಸಮಯ ಸಿಕ್ಕರೆ ಮಾತಾಡಬೇಕು ಅಂದರು. ಆದರೆ ನಿಜವಾದ ಉದ್ದೇಶ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಬೇಕು, ಪ್ರಿಯಾಂಕಾ ಗಾಂಧಿ ಅವ್ರನ್ನ ಭೇಟಿ ಮಾಡಬೇಕು ಅನ್ನೋದೇ ಉದ್ದೇಶ. ತಮ್ಮ ಕಷ್ಟ ಸುಖ ಮಾತಾಡಬೇಕು. ನೇರ ಉದ್ದೇಶ ಮುಖ್ಯಮಂತ್ರಿ ಕುರ್ಚಿದು ಕ್ಲಾರಿಟಿ ಬೇಕು. ಇದು ಸತ್ಯವಾದ ವಿಚಾರ. ಇದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಯಾಕೆ ಗರಂ ಆದರು ಅಂದರೆ, ಮಿತ್ರರೇ, ಇವತ್ತು ನೀರಾವರಿ ವಿಚಾರವಾಗಿ ಬಜೆಟ್ ಮಂಡನೆಗೆ ಪೂರ್ವಭಾವಿ ಸಭೆ ಇತ್ತು. ನೀರಾವರಿ ಸಚಿವರಾದಂತಹ ಡಿ.ಕೆ. ಶಿವಕುಮಾರ್ ಅವರು ಆ ಮೀಟಿಂಗ್ ಅಲ್ಲಿ ಅಟೆಂಡ್ ಮಾಡಬೇಕಾಗಿತ್ತು. ಆದರೆ ಅವರು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕಳಿಸ್ತೇನೆ, ನಾನು ಸಿದ್ದರಾಮಯ್ಯನವರು ಒಪ್ಪಿಗೆ ಪಡೆದೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದ್ರು. ಇದಕ್ಕೆ ನಿಜವಾಗ್ಲೂ ಗರಂ ಆಗಿರೋದು ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಮೇಲಲ್ಲ. ಸತ್ಯ ಹೇಳ್ತೀನಿ ತಿಳ್ಕೊಳ್ಳಿ. ಅವರು ಗರಂ ಆಗ್ತಾ ಇರೋದು ರಾಹುಲ್ ಗಾಂಧಿ ಮೇಲೆ. ರಾಹುಲ್ ಗಾಂಧಿ ಏನಾದರೂ ಡಿ.ಕೆ. ಶಿವಕುಮಾರ್ ಅವರ ಕೋರಿಕೆಯನ್ನು ಮನ್ನಿಸ್ಲಿಲ್ಲ ಅಂದ್ರೆ, ಕ್ಲಾರಿಟಿ ಸಿಗಲಿಲ್ಲ ಅಂದ್ರೆ, ಸಿದ್ದರಾಮಯ್ಯನವರ ಮಹದಾಸೆ ಬಜೆಟ್ ಮಂಡನೆ ಮಾಡಬೇಕು. 17ನೇ ಬಜೆಟ್
ಅದಕ್ಕೆ ಡಿ ಕೆ ಶಿವಕುಮಾರ್ ಮತ್ತು ತಂಡದವರಿಂದ ನಿಜಕ್ಕೂ ಸಹಿತ ಗಂಡಾಂತರ ಇದೆ. ಬಹಳ ಸಿಂಪಲ್. ಅವರು ಏನ್ ರಾಜೀನಾಮೆ ಕೊಡಬೇಕಾಗಿಲ್ಲ ಪಕ್ಷಕ್ಕೆ, ಬೇರೆ ರೀತಿ ಆಲೋಚನೆ ಮಾಡಬೇಕಾಗಿಲ್ಲ, ರೆಸಾರ್ಟ್ ರಾಜಕಾರಣ ಮಾಡಬೇಕಾಗಿಲ್ಲ, ಅಥವಾ ಫಾರಿನ್ ಟ್ರಿಪ್ ಹೋಗ್ಬೇಕಾಗಿಲ್ಲ. ಜಸ್ಟ್ ಬಜೆಟ್ ಮಂಡನೆಯ ಮೀಟಿಂಗಿಗೆ ಅವರು ಆಬ್ಸೆನ್ಸ್ ಆದರೆ ಸಾಕು. ಒಂದು 30 ಜನ ಡಿ ಕೆ ಬಣದ ಶಾಸಕರು ಬಜೆಟ್ ಅನುಮೋದನೆ ಆಗೋ ಸಮಯದಲ್ಲಿ ಆ ಒಂದು ಮೀಟಿಂಗಿಗೆ, ಬಜೆಟ್ ಪಾಸ್ ಆಗಬೇಕಲ್ಲ ಆ ಮೀಟಿಂಗಿಗೆ ಗೈರು ಆದರೆ ಸಾಕು, ಬಜೆಟ್ ಬಿದ್ದೋಗ್ತದೆ. ಒಂದು ಪಕ್ಷದ ಅಧಿಕಾರದ ಬಜೆಟ್ ಬಿದ್ದೋಯ್ತು ಅಂದ್ರೆ ಆ ಸರ್ಕಾರನೇ ಬಿದ್ದೋಯ್ತು ಅಂತ. ಇದು ನಿಜಕ್ಕೂ ಸಹಿತ ಸಿದ್ದರಾಮಯ್ಯನವರ ಕೋಪಕ್ಕೆ ಕಾರಣ. ನೇರವಾಗಿ ರಾಹುಲ್ ಗಾಂಧಿ ಅವರು ಅಲ್ಲಿ ಭೇಟಿ ಮಾಡೋಣ, ಇಲ್ಲಿ ಭೇಟಿ ಮಾಡೋಣ, ಡೆಲ್ಲಿಗೆ ಬನ್ನಿ, ಅಲ್ಲಿಗೆ ಬನ್ನಿ ಅನ್ನೋ ಬದಲು ಕೂರಿಸ್ಕೊಂಡು ಸಮಾಧಾನವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಕ್ಲಾರಿಟಿ ಕೊಟ್ಟು, ಸಿದ್ದರಾಮಯ್ಯನವ್ರಿಗೂ ಸಹಿತ ನೇರವಾಗಿ ಕ್ಲಾರಿಟಿ ಕೊಟ್ಬಿಟ್ರೆ ಇಬ್ಬರಲ್ಲೂ ಸಹಿತ ಮನಸ್ಸಿಗೂ ಸಮಾಧಾನ ಇರ್ತದೆ, ಮಾಡೋ ಕೆಲಸದಲ್ಲೂ ಸಹಿತ ಸಮಾಧಾನ ಆಗ್ತದೆ. ಈಗ ಸಿದ್ದರಾಮಯ್ಯನವರು ಬಜೆಟ್ ಅನ್ನ ಮಂಡನೆ ಮಾಡಲಿಕ್ಕೆ ಎಲ್ಲ ಪೂರ್ವಭಾವಿ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಸಚಿವರೊಟ್ಟಿಗೆ ಸಭೆ ಮಾಡ್ತಾ ಇದ್ದಾರೆ, ಅಧಿಕಾರಿಗಳೊಟ್ಟಿಗೆ ಸಭೆ ಮಾಡ್ತಾ ಇದ್ದಾರೆ, ರೈತರೊಟ್ಟಿಗೆ ಸಭೆ ಮಾಡ್ತಾರೆ, ಇನ್ವೆಸ್ಟರ್ ಒಟ್ಟಿಗೆ ಸಭೆ ಮಾಡ್ತಾರೆ, ನೌಕರರೊಟ್ಟಿಗೆ ಸಭೆ ಮಾಡ್ತಾರೆ. ಎಲ್ಲರೊಟ್ಟಿಗೆ ಸಭೆ ಮಾಡಿ ಆ ಆಯವ್ಯಯವನ್ನ ಮುಂದಿನ ಯೋಚನೆ ಮಾಡ್ತಾರೆ. 2026-27 ಸಾಲಿನ ಖರ್ಚು ವೆಚ್ಚ ಆಯಾ ವ್ಯಯವನ್ನ ಸರಿಯಾದ ನಿಗದಿ ಮಾಡಿ ಅದಕ್ಕೆ ಬಜೆಟ್ ನಲ್ಲಿ ಅನುಮೋದನೆ ಪಡಿಬೇಕು. ಮಿತ್ರರೇ, ಇದು ನಿಜಕ್ಕೂ ಸಹಿತ ಸಿದ್ದರಾಮಯ್ಯನವರಿಗೆ ಟೆನ್ಷನ್ ಟೈಮ್. ಡಿ ಕೆ ಶಿವಕುಮಾರ್ ಅವರ ತಂಡದವರು ಏನಾದರೂ ಗೈರು ಹಾಜರಾದ್ರೆ ಬಜೆಟ್ ಬಿದ್ದೋಗ್ತದೆ. ಬಜೆಟ್ ಬಿದ್ದೋದ್ರೆ ಸಿದ್ದರಾಮಯ್ಯನವರಿಗೆ ನೇರವಾಗಿ ಕಳಂಕ ಬರ್ತದೆ. ಆದರೆ ಹೈಕಮಾಂಡ್ ಏನಪ್ಪಾ ಅಂತಂದ್ರೆ, ಸಿದ್ದರಾಮಯ್ಯನವರು ಮಾಸ್ ಲೀಡರ್, ಅವರನ್ನ ಮತ್ತು ಅಹಿಂದ ನಾಯಕರುಗಳನ್ನ ಪಕ್ಷದಲ್ಲೇ ಉಳಿಸ್ಕೋಬೇಕು. ಅದೇ ರೀತಿ ಡಿ ಕೆ ಶಿವಕುಮಾರ್ಗೂ ಸಹಿತ ಅವರೂ ಸಹಿತ ಒಕ್ಕಲಿಗ ನಾಯಕರು, ಪ್ರಬಲ ಸಂಪನ್ಮೂಲ ವ್ಯಕ್ತಿ. ಎಲ್ಲಿ ಚುನಾವಣೆ ಆದರೂ ಕಾಂಗ್ರೆಸ್ ಪಕ್ಷಕ್ಕೆ ಫಂಡಿಂಗ್ ಮಾಡೋ ಶಕ್ತಿ ಇರೋದು ಹಾಗೂ ಫಂಡಿಂಗ್ ಮಾಡೋ ಮನಸ್ಸಿರೋದು ಡಿ ಕೆ ಶಿವಕುಮಾರ್ಗೆ. ಈ ಇಬ್ಬರನ್ನೂ ಸಹಿತ ಮದಗಜಗಳು ಇವರಿಬ್ರು. ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಮತ್ತು CM ಸಿದ್ದರಾಮಯ್ಯನವರು ಮದಗಜಗಳು. ಇವರಿಬ್ಬರನ್ನೂ ಸಹಿತ ಮ್ಯಾನೇಜ್ ಮಾಡೋದು ಮಲ್ಲಿಕಾರ್ಜುನ ಸಾಹೇಬ್ರಿಗೂ ಕಷ್ಟ, ರಾಹುಲ್ ಗಾಂಧಿ ಅವ್ರಿಗೂ ಕಷ್ಟ. ಪ್ರಿಯಾಂಕಾ ಗಾಂಧಿ ಅವರು ಇವರಿಬ್ಬರನ್ನು ಹ್ಯಾಂಡಲ್ ಮಾಡಿ ಸರಿಯಾದ ವ್ಯವಸ್ಥೆ ಮಾಡಿದರೆ ನಿಜಕ್ಕೂ ಸಹಿತ ಸರ್ಕಾರ ಸ್ಥಿರವಾಗಿರುತ್ತೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಡಿ ಕೆ ಶಿವಕುಮಾರ್ ಬಂದರೂ ಸಹಿತ ಸಿದ್ದರಾಮಯ್ಯನವರಿಗೆ ಸರಿಯಾದ ಸ್ಥಾನಮಾನಗಳನ್ನು ಕೊಟ್ಟು ಅವರನ್ನ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಕಾಂಗ್ರೆಸ್ ಪಕ್ಷಕ್ಕೆ ನಿಜಕ್ಕೂ ಸಹಿತ ಸಿದ್ದರಾಮಯ್ಯನವರು ಒಂದು ಅಸೆಟ್ ಆಗಿರ್ತಾರೆ. ಆ ಅಸೆಟ್ ಈಗ ರಾಹುಲ್ ಗಾಂಧಿ ಅವರ ಕೈಲಿದೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅಂತಾರೆ. ಅದೇ ರೀತಿ CM ಸಿದ್ದರಾಮಯ್ಯನವರಿಗೂ ಸಹಿತ ಸರಿಯಾದ ಸ್ಥಾನಮಾನ ಕೊಡಬೇಕು ಅನ್ನೋದು ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು ಮತ್ತು ಸೋನಿಯಾ ಗಾಂಧಿ ಅವರು, ಪ್ರಧಾನ ಕಾರ್ಯದರ್ಶಿಗಳು, ಅಧ್ಯಕ್ಷರು ಎಲ್ಲರೂ ಯೋಚನೆ ಮಾಡಿ ಸರಿಯಾದ ವ್ಯವಸ್ಥೆ ಮಾಡಿದರೆ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಉಳಿಯುತ್ತೆ, ದೇಶದಲ್ಲೂ ಸಹಿತ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ. ಸ್ನೇಹಿತರೆ, ಡಿ ಕೆ ಬಿಜೆಪಿ ಹತ್ರಕ್ಕೆ ಏನಾದರೂ ಹೋಗ್ತಾ ಇದ್ದಾರೆ ಅಂದ್ರೆ ಕಾಂಗ್ರೆಸ್ ಪಕ್ಷ ಕರ್ನಾಟಕದಿಂದ ನಿರ್ಗಮಿಸ್ತಾ ಇದೆ ಎಂದು ಅರ್ಥ. ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು
ಕಾಮೆಂಟ್ಸ್ ಮೂಲಕ ತಿಳಿಸಿ. ಇದು ಬಹಳ ಜನರ ಅಭಿಪ್ರಾಯ. ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣಾರ್ಥಿ.